ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿನ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಪ್ರಕಟವಾಗುತ್ತಿರುವ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಧ್ಯಮ ಪಟ್ಟಿಯಲ್ಲಿರುವ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ಪ್ರತಿ ತಿಂಗಳು 2 ಪುಟ ಜಾಹೀರಾತು ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಪತ್ರಿಕೆಗಳಿಗೆ ಉತ್ತೇಜನ ನೀಡಬೇಕು ಎಂದರು. ಸಂವಿಧಾನದ ಕಲಂ 371(j) ಅನ್ವಯ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿರುವ ಕಲ್ಯಾಣ ಕರ್ನಾಟಕ ಪ್ರದೇಶದ 7 ಜಿಲ್ಲೆಗಳಲ್ಲಿ ಪ್ರಕಟವಾಗುವ ಪತ್ರಿಕೆಗಳಿಗೆ ಕರ್ನಾಟಕ ಸರ್ಕಾರದ ಜಾಹೀರಾತು ನೀತಿ 2013 ಮತ್ತು ಅನುಷ್ಠಾನ ನಿಯಮಗಳು 2014 ಅಧ್ಯಾಯ 4ರಲ್ಲಿ ಅಂಗೀಕೃತ ಮಾಧ್ಯಮ ಪಟ್ಟಿ 117(1) ಅನ್ವಯ ಪ್ರಸಾರ ಸಂಖ್ಯೆ ಮತ್ತು ಮಾಧ್ಯಮ ಪಟ್ಟಿಗೆ ಸೇರ್ಪಡೆಗೆ ವಿಶೇಷ ರಿಯಾಯಿತಿ ಕಲ್ಪಿಸಲಾಗಿದೆ ಎಂದರು. 371(j) ಅನುಷ್ಠಾನ ಮಾರ್ಗಸೂಚಿಯಲ್ಲಿ ಸ್ಥಳೀಯ ಪತ್ರಿಕೆಗಳ ಸಬಲೀಕರಣಕ್ಕೆ ಉತ್ತೇಜನ ನೀಡಲು ಸೂಚಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಹಿತದೃಷ್ಟಿಯಿಂದ 371(j) ಜಾರಿಗಾಗಿ ನಡೆದ ಹೋರಾಟದ ಸಂದರ್ಭದಲ್ಲಿ 7 ಜಿಲ್ಲೆಗಳಲ್ಲಿ ಜನಜಾಗೃತಿ ಮೂಡಿಸುವುದರಲ್ಲಿ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಎಂದರು. ಪತ್ರಿಕೆಗಳಿಗೆ ಜಾಹೀರಾತುಗಳು ಮಾತ್ರವೇ ಆದಾಯ ಮೂಲವಾಗಿದ್ದು, ಕೋವಿಡ್-19 ದುಷ್ಪರಿಣಾಮದಿಂದ ಆರ್ಥಿಕ ಸಂಕಷ್ಟಕ್ಕೊಳಗಾಗಿರುವ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿಯನ್ನು ಜನ ಸಮುದಾಯಕ್ಕೆ ತಲುಪಿಸುವ ಹಾಗೆ ಪ್ರತಿ ತಿಂಗಳು 2 ಪುಟ ಜಾಹೀರಾತು ನೀಡುವ ಮೂಲಕ 371(j) ಮಾರ್ಗಸೂಚಿ ಅನ್ವಯ ಸ್ಥಳೀಯ ಪತ್ರಿಕೆಗಳಿಗೆ ಉತ್ತೇಜನ ನೀಡಲು ಕ್ರಮ ವಹಿಸಬೇಕೆಂದು ಹೇಳಿದರು. ನಾವು ಆರಂಭದಲ್ಲಿ ನಾವು ಈಗಾಗಲೇ ಹೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇದು ಫಸ್ಟ್ ಟೈಮ್ ನಾವು ಇವಾಗ ನೋಡಬೇಕನ್ನೋದೇ ಡಿಮ್ಯಾಂಡ್ ಫಸ್ಟ್ ಟೈಮ್ ಇರೋದ್ರಿಂದ ಹಂತವಾಗಿ ನಾವು ಇದನ್ನು ಯಾಕ್ತಿನಲ್ಲೇ ಸೇರಿಸ್ಬೇಕು, ಅನುಷ್ಠಾನ ಸಮಿತಿಯಲ್ಲೇ ಸೇರಿಸ್ಬೇಕು. ಆಮೇಲೆ ಈಗಾಗಲ ಪತ್ರಿಕೆಗಳಿಗೆ ಹೊಸದಾಗಿ ಪತ್ರಿಕೆ ನಡೆಸ್ತಾರೆ, ಮಷಿನ್ ಹಾಕಿ ಕಟ್ಟಾಗ್ತಾ ಇದೆ. 10 ಲಕ್ಷದಿಂದ 20 ಲಕ್ಷ 1 ಕೋಟಿ ಮಷಿನ್ ಇದೆ. ನೀವು ಈ ಭಾಗದ ಪತ್ರಿಕೆಗಳಿಗೆ ಯಂತ್ರ ಮುದ್ರಣ ಯಂತ್ರ ಖರೀದಿ ಮಾಡೋಕ್ಕೆ ನೀವು ಸಹಾಯ ಮಾಡ್ಬೋದು. ಆಮೇಲೆ ವಿದ್ಯುತ್ ರಿಯಾಯಿತಿ ಕೊಡಬೇಕು. ಕೈಗಾರಿಕೆ ಇಲಾಖೆಗೆ ಏನೇನು ಕೊಡ್ತಾ ಇದ್ದೀವಿ, ನಮ್ಮದೊಂದು ಸಣ್ಣ ಕೈಗಾರಿಕೆ ತರ್ಬೋದು. ಮಾತನ್ನು ನಡೆಸ್ಬೇಕಂತ ಈ ಸಿಬ್ಬಂದಿ ಇರ್ತಾರೆ, ಮುದ್ರಣ ಯಂತ್ರ ಮಾಡ್ತೀವಿ, ಕರೆಂಟು ರೇಟಿಂಗ್ ಕರೆಂಟ್ ತೊಗೊಳ್ತೀವಿ. ಒಂದು ಸಣ್ಣ ಕೈಗಾರಿಕೆ ಇದ್ದಂಗೆ ನಮಗೆ ಆ ಹಿನ್ನೆಲೆಯಲ್ಲಿ ಈ ಕೈಗಾರಿಕೆಗೆ ಅನ್ವಯ ಆಗ್ತಕ್ಕಂಥ ಎಲ್ಲ ನೇಮಗಳು ನಮ್ಮ ನೇಮ ಕೇಳ್ತಾರೆ, ಕಾರ್ಮಿಕರು ಅದೆಲ್ಲ ಕೇಳ್ತೀವಿ. ಬಟ್ ಸೌಲಭ್ಯ ಏನಿರೋದಿಲ್ಲ. ಯಾಕೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನಿನ್ನೆ ಒಂದು ಕಮಿಟಿ ಮಾಡ್ಯಾರ ಸರ್ಕಾರ, ಅಧ್ಯಕ್ಷರು ಪದಾಧಿಕಾರಿಗಳು ಮಾಡ್ಯಾರ. ಈಗ ಹಳೆ ಜಾಹೀರಾತು 2013 ಜಾಹೀರಾತು ನೀತಿ ಬಂತು. ಆ ನೀತಿ ಆಗುವಾಗ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ಅದ್ರ ನಂತರ ಅದು 10 ವರ್ಷ 5 ವರ್ಷ ಟೈಮ್ ಮಾಡಿತ್ತು. ಅದ್ರ ನಂತರ ಹೊಸ ಜಾಹೀರಾತು ನೀತಿ ಬರಲಿಲ್ಲ. ಈಗ ಆಲ್ರೆಡಿ ಹೊಸ ಜಾಹೀರಾತು ನೀತಿ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟ್ ಆಗಿಲ್ಲ. ಜಾಹೀರಾತು ನೀತಿ ಪತ್ರಿಕೆಗಳ ಪರವಾಗಿರ್ಬೇಕು, ಭಾಳ ಕಠಿಣ ಏನು ನಿರ್ಧಾರಗಳಿಲ್ಲ. ಅಂದಮೇಲೆ ನಾವು ಅದನ್ನು ಏನಿದೆ ಮಾಡೋಣ. ಬಟ್ ಮುಂದಿನ ದಿನಗಳಲ್ಲಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಿಕೆಗಳಿಗಾಗಿ ನಾವು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡೋದು. ಎಲ್ಲರೂ ಮಾಧ್ಯಮ ಪತ್ರಕರ್ತರು ಸೇರಿದಾಗ ಸಂಪಾದಕರು ಸೇರಿದಾಗ ಎಲ್ಲರೂ ಇನ್ವಾಲ್ವ್ಮೆಂಟ್ ಹಿನ್ನೆಲೆಯಲ್ಲಿ ನಾವು ಆರಂಭದಲ್ಲಿ ನಾವು ಮುಖ್ಯಮಂತ್ರಿಗಳು ಒಂದು 2 ಪುಟ ಜಾಹೀರಾತು ನಾವು ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಈ ಭಾಗದ ಪತ್ರಿಕೆಗಳಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ ಪತ್ರಿಕೆಗಳು ತಂತ್ರಜ್ಞಾನಿಗೆ ಟೆಕ್ನಾಲಜಿ ಟೆಕ್ನಾಲಜಿ ಆದಾಯ ಬೆಳೆಸ್ಕೊಂತಾರೆ ಅನ್ನೋದ್ರ ಮೇಲೆ ಈಗ ಅದಕ್ಕೆ ನೋಡಿ ಸರ್ಕಾರ ಪ್ರಿಂಟ್ ಆಗೋ ಮಾಧ್ಯಮಗಳಿಗೆ ಜಾಹೀರಾತು ಕೊಡ್ತಾ ಇದ್ದೀವಿ. ಈಗ ನಾವು ಫೀಡಪ್ ಮಾಡಿದ್ದೀವಿ ಅಂತಂದ್ರೆ ಜಾಹೀರಾತು ಕೊಡ್ತಾ ಇಲ್ಲ. ಈಗ ಇದೆ ಡಿಜಿಟಲ್ ತಂತ್ರಜ್ಞಾನದಲ್ಲಿರ್ತಕ್ಕಂಥ ಮಾಧ್ಯಮಕ್ಕೂ ಜಾಹೀರಾತು ಕೊಡಬೇಕು ಅನ್ನೋದು ಸರ್ಕಾರ ಮಟ್ಟದ ಚರ್ಚೆಯಲ್ಲಿದೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ಬಾಗಲವಾಡ, ಖಾನ್ ಸಾಬ್, ಮೋಹಿನ್ ಇದ್ದರು.